ಇಂಡಿಯಾದಲ್ಲಿರೋ ಮೋಸ್ಟ್ ಬ್ಯೂಟಿಫುಲ್ ಗ್ರೌಂಡ್ನಲ್ಲಿ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸ್ನಲ್ಲಿ ಇವತ್ತು ಮ್ಯಾಚ್ ನಡೀತಿದೆ. ಅದು ಕೂಡ ಇಂಪಾರ್ಟೆಂಟ್ ಮ್ಯಾಚ್, ನಾಕ್ಔಟ್ ಮ್ಯಾಚ್. RCB ವರ್ಸಸ್ ಪಂಜಾಬ್. ಇಬ್ಬರಿಗೂ ಈ ವಿನ್ ತುಂಬಾನೇ ಮುಖ್ಯ. ಗೆದ್ದೋರು ಪ್ಲೇ ಆಫ್ಗೆ ಹೋಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಸಿಚುವೇಶನ್ ತುಂಬಾನೇ ಕಷ್ಟ ಇದೆ. ಆದರೆ ಸೋತೋರು ಮಾತ್ರ ಮನೆಗೆ, ಅದು ಗ್ಯಾರಂಟಿ. ಸೊ ಇವತ್ತಿಗೆ ಈ IPL ಇಂದ ಹೊರಗೆ ಬೀಳೋ ಎರಡನೇ ಟೀಮ್ ಯಾವುದು ಅನ್ನೋದು ಗೊತ್ತಾಗುತ್ತೆ. ಇನ್ನು ಮ್ಯಾಚ್ನ ವಿಷಯಕ್ಕೆ ಬಂದರೆ RCB ಮತ್ತು ಪಂಜಾಬ್ ಮ್ಯಾಚ್ಗಳು ಆಲ್ಮೋಸ್ಟ್ ಟೈಟ್ ಆಗೇ ಇರ್ತವೆ. ಅವರ ಹೆಡ್ ಟು ಹೆಡ್ ಸ್ಟಾಟ್ಸ್ ಕೂಡ ಹಾಗೇನೇ ಇರೋದು. ಇಬ್ರು 32 ಮ್ಯಾಚ್ಗಳನ್ನು ಆಡಿದ್ದಾರೆ. ಅದರಲ್ಲಿ ಪಂಜಾಬ್ 17 ಮ್ಯಾಚನ್ನು ಗೆದ್ದಿದೆ, RCB 15 ಮ್ಯಾಚನ್ನು ಗೆದ್ದಿದೆ. ಇವನ್ ಲಾಸ್ಟ್ 6 ಮ್ಯಾಚ್ಗಳಲ್ಲಿ 3 ಪಂಜಾಬ್ ಗೆದ್ದಿದೆ, 3 RCB ಗೆದ್ದಿದೆ. ಸೊ ಒಂದು ನೆಕ್ ಟು ನೆಕ್ ಕಾಂಪಿಟೇಷನ್ ಅಂತೂ ಇದ್ದೇ ಇರುತ್ತೆ ಯಾವಾಗಲೂ. ಅಂಡ್ ಈಗ ಅದು ಇಷ್ಟು ಇಂಪಾರ್ಟೆಂಟ್ ಆಗಿರೋದ್ರಿಂದ ಇನ್ನೂ ಒಳ್ಳೆ ಮ್ಯಾಚನ್ನೇ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅನ್ಕೊಳ್ತೀನಿ. ಇನ್ನು ಟೀಮ್ಗಳ ವಿಷಯಕ್ಕೆ ಬಂದರೆ ಕಂಪೇರಿಟಿವ್ಲಿ RCB ಒಳ್ಳೆ ಮೊಮೆಂಟಮ್ನಲ್ಲಿ ಬರ್ತಾ ಇದೆ. 3ಕ್ಕೆ 3 ಮ್ಯಾಚ್ಗಳನ್ನು ಗೆದ್ದು ಬರ್ತಾ ಇದ್ದಾರೆ. ಒಂದು ಬ್ಯಾಲೆನ್ಸ್ ಟೀಮ್ ಅಂತ ಫಾರ್ಮ್ ಆಗಿದೆ. ಬೌಲಿಂಗ್ಗೆ ತಗೊಂಡಿರೋರು ಆದಷ್ಟು ಕಂಟ್ರೋಲ್ನಲ್ಲಿ ಇಟ್ಕೊಳ್ತಾ ಇದ್ದಾರೆ ರನ್ಗಳನ್ನು. ಪಾಪ್ಲೈನಲ್ಲಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸ್ವಪ್ನಿಲ್ ಸಿಂಗ್ ಆ್ಯಡ್ ಆಗಿರೋದು ಒಂದು ಒಳ್ಳೆ ಬಲ ಬಂದಂಗಾಗಿದೆ. ಈ ಕಡೆ ಬೌಲಿಂಗ್ನಲ್ಲೂ ನಂತರ ಬ್ಯಾಟಿಂಗ್ನಲ್ಲೂ ಕೂಡ. ಹೋದ ಮ್ಯಾಚ್ ಅವರು ಹೊಡೆದಂಥ ಆ 2-4 ತುಂಬಾ ಒಳ್ಳೆ ಇಂಪ್ಯಾಕ್ಟನ್ನು ಮಾಡಿದ್ದು ಮ್ಯಾಚ್ಗೆ. ಇನ್ನು ಬ್ಯಾಟಿಂಗ್ ಬಗ್ಗೆ ಹೇಳೋಕೇನಿಲ್ಲ, ಹೆಸರುಗಳು ಭಯಂಕರವಾಗಿದ್ದಾವೆ. ಆದರೆ ಯಾರು ಯಾವಾಗ ಎಲ್ಲಿ ಹೆಂಗೆ ಕೈ ಕೊಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಆ ರೀತಿ ಆಡೋದು ಎಲ್ಲರೂ. ಆ್ಯಂಡ್ ಇದೇ ರೀತಿಯೇ ಸಿಮಿಲರ್ ಆಗಿರೋದು ಪಂಜಾಬ್. ತುಂಬಾ ಇನ್ಕನ್ಸಿಸ್ಟೆಂಟ್ ಟೀಮ್. ಎಲ್ಲ ಥರದ ಪೊಟೆನ್ಷಿಯಲ್ ಇದೆ, ಪ್ಲೇಯರ್ಸ್ ಇದ್ದಾರೆ. ಎಲ್ಲ ಒಟ್ಟಿಗೆ ಬಂದು ಎಲ್ಲರನ್ನ ಆಶ್ಚರ್ಯಪಡಿಸಿ ಡಿಫಿಕಲ್ಟ್ ಮ್ಯಾಚ್ಗಳನ್ನು ಗೆಲ್ತಾರೆ. ಬಟ್ ನಂತರ ಒಂದು ಈಸಿ ಮ್ಯಾಚನ್ನು ಸೋತ್ಬಿಡ್ತಾರೆ. ಎಲ್ಲ ಸರಿ ಮಾಡಿ ಕೊನೆಗೆ ಯಾವುದೋ ಒಂದರಲ್ಲಿ ಎಡುತ್ತಾರೆ. ಫುಲ್ ನಂಬಿಕೆ ಇಟ್ಕೊಳ್ಳೋದಕ್ಕೆ ಆಗಲ್ಲ ಆ ಥರದ ಪರ್ಫಾರ್ಮೆನ್ಸ್, ಸ್ಪೆಷಲಿ ಬ್ಯಾಟಿಂಗ್ನಲ್ಲಿ. ಆ್ಯಂಡ್ ಇವರಿಂದಾನೇ RCB ಹಾಗೆ ಪಂಜಾಬ್ನ ಕ್ವಾಲಿಫೈಯಿಂಗ್ ಚಾನ್ಸಸ್ ಏನಿತ್ತು ಅದು ಕಮ್ಮಿ ಆಗಿದ್ದು. ಮೊನ್ನೆ CSK ವಿರುದ್ಧ ಗೆಲ್ಲೋ ಅಂಥ ಮ್ಯಾಚನ್ನು ಸೋತರು, ಅದು ಕೂಡ ಇದೇ ಗ್ರೌಂಡ್ನಲ್ಲಿ. CSKನ 167ಕ್ಕೆ ಕಟ್ಟಿ ಹಾಕಿದ್ರು. ಆ್ಯಂಡ್ ಚೆನ್ನೈ ಫ್ಯಾನ್ಸ್ ಕೂಡ ಎಲ್ಲ ಹೋಪ್ಸ್ನ ಬಿಟ್ಟಿದ್ರು. ಬಟ್ ಇವರು ಅತಿ ಖರಾಬಾಗಿ ಬ್ಯಾಟಿಂಗ್ನ ಮಾಡಿದ್ದು. 100ರ ಒಳಗೆ ಆಲ್ಔಟ್ ಆಗ್ತಾರೆ ಅನ್ನೋ ಅಷ್ಟು, ನಂತರ 139 ಹೊಡೆದು ಅವರಿಗೆ 2 ಪಾಯಿಂಟನ್ನು ಬಿಟ್ಕೊಟ್ರು. ಸೊ ಅಲ್ಲಿಗೆ ಪಾಯಿಂಟ್ಸ್ ಟೇಬಲ್ ಇಂಟ್ರೆಸ್ಟಿಂಗ್ ಆಗಿ ಇದ್ದದ್ದು ಸ್ವಲ್ಪ ಕ್ಲೋಸ್ ಆಗೋದಕ್ಕೆ ಶುರು ಆಯಿತು. ಆ್ಯಂಡ್ ಕೆಳಗಿರೋ ಟೀಮ್ಗಳ ಚಾನ್ಸಸ್ ಕೂಡ ಕಮ್ಮಿ ಆಯಿತು. ಸೊ ಇವರ ಪ್ಲೇಯರ್ಸ್ ಸ್ವಲ್ಪ ಅನ್ಪ್ರೆಡಿಕ್ಟಬಲ್. ಇಬ್ಬರು ಸಿಂಗ್ಗಳು ಚೆನ್ನಾಗಿ ಆಡ್ತಾ ಇದ್ದಾರೆ. ಬೌಲಿಂಗ್ನಲ್ಲಿ ಹರ್ಪ್ರೀತ್ ಬ್ಯಾರ್ ಕನ್ಸಿಸ್ಟೆಂಟ್ ಆಗಿದ್ದಾರೆ. ಬಿಟ್ಟರೆ ಇನ್ಯಾರು ಅಂತ ಫಾರ್ಮಲ್ಲಿ ಕಾಣಲ್ಲ. ಬಟ್ ಯಾವ ಮ್ಯಾಚಲ್ಲಿ ಯಾರು ಬೇಕಾದರೂ ಫಾರ್ಮ್ಗೆ ಬರ್ಬೋದು. ಆ ಥರದ ಒಂದು ಟೀಮ್. ಮೇನ್ಲಿ ರಬಾಡಾ ಹಾಗೆ ಹರ್ಷಲ್ ಪಟೇಲ್ ಇವತ್ತು ಸ್ವಲ್ಪ ಕಾಟ ಕೊಡೋ ಚಾನ್ಸಸ್ ಇರುತ್ತೆ. ಇನ್ನು ಈ ಗ್ರೌಂಡ್ ವಿಷಯಕ್ಕೆ ಬಂದರೆ ಧರ್ಮಶಾಲಾ ಒಂದು ಬ್ಯಾಟಿಂಗ್ ಪಿಚ್. ಇಲ್ಲಿ ಆವರೇಜ್ ಸ್ಕೋರ್ ಏನೇ 179, 180 ಇದೆ. ಆ್ಯಂಡ್ ನೀವು ನೆನೆಸ್ಕೊಂಡ್ರೆ RCB ವರ್ಸಸ್ PBKS ಮ್ಯಾಚಲ್ಲಿ ಇಲ್ಲಿ 232 ರನ್ ಹೊಡೆದಿದ್ರು ಪಂಜಾಬ್ ಅವರು. ಆ್ಯಂಡ್ RCB 121ಕ್ಕೇನೋ ಆಲ್ಔಟ್ ಆಗಿದ್ರು. ಒನ್ ಆಫ್ ದ ಬಿಗ್ಗೆಸ್ಟ್ ಲಾಸ್ ಈ ಗ್ರೌಂಡಲ್ಲಿ ಈ ಟೀಮ್ ವಿರುದ್ಧನೇ ಬಂದಿರೋದು RCBಗೆ. ಬಟ್ ಪಂಜಾಬ್ಗೆ ಈ ಗ್ರೌಂಡ್ನಲ್ಲಿ ಅಂಥ ಒಳ್ಳೆ ರೆಕಾರ್ಡ್ ಏನೂ ಇಲ್ಲ, ಅದೊಂದು ಅಡ್ವಾಂಟೇಜ್. ಆ್ಯಂಡ್ ಈ ಗ್ರೌಂಡ್ನಲ್ಲಿ ಸೆಕೆಂಡ್ ಇನ್ನಿಂಗ್ಸ್ನಲ್ಲಿ ಸ್ವಲ್ಪ ಬೌಲಿಂಗ್ಗೆ ಹೆಲ್ಪ್ ಸಿಗುತ್ತೆ. ಸೊ ಟಾಸ್ ಗೆದ್ದವರು ಬ್ಯಾಟಿಂಗ್ನ ಆಯ್ಕೆ ಮಾಡ್ಕೊಳ್ಳೋದು ಒಳ್ಳೆಯದು. ಬಟ್ ಇಲ್ಲಿ RCB ಚೇಸಿಂಗ್ನಲ್ಲಿ ಹೆಚ್ಚು ಬಿಲೀವ್ ಮಾಡೋದ್ರಿಂದ ಇವರು ಪಿಚ್ ರಿಪೋರ್ಟ್ನ ಮೇಲೆ ಹೋಗ್ತಾರಾ ಅಥವಾ ತಮ್ಮ ಸ್ಟ್ರೆಂತ್ ಮೇಲೆ ಆಡ್ತಾರಾ ಅಂತ ನೋಡಬೇಕಿದೆ. ಇನ್ನು RCBಯ ಕ್ವಾಲಿಫೈಯಿಂಗ್ ಚಾನ್ಸಸ್ ಬಗ್ಗೆ ಮಾತಾಡೋದಾದರೆ ಎಲ್ಲ ಚೆನ್ನಾಗೇ ಇತ್ತು. ಬಟ್ ಆಗಲೇ ಹೇಳಿದ ಹಾಗೆ ಚೆನ್ನೈ ವಿರುದ್ಧ ಪಂಜಾಬ್ ಸೋತಿದ್ದು ಒಂದು ಹೊಡೆತ ಬಿತ್ತು, ಅದು ಆಗಬಾರ್ದಿತ್ತು. ಆ್ಯಂಡ್ ನಂತರ ಕೂಡ ಒಂದು ಲೆವೆಲ್ಗೆ ಚಾನ್ಸಸ್ ಇದ್ವು. ಬಟ್ ರಾಜಸ್ಥಾನ್ ಮೇಲೆ ಡೆಲ್ಲಿ ಗೆದ್ದದ್ದು ತುಂಬಾ ಹೊಡೆತ ಕೊಡ್ತು ಅಂತ ಹೇಳ್ಬೋದು. ಪಿಕ್ಚರಲ್ಲೇ ಇರಲಿಲ್ಲ ಅಂದುಕೊಂಡಂಥ ಡೆಲ್ಲಿ ಮಧ್ಯ ಬಂತು. ಆ್ಯಂಡ್ ಅವರ ರನ್ ರೇಟ್ ಕೂಡ ಚೆನ್ನಾಗಿದೆ. ಯಾಕಂದರೆ ಅವರ ಮ್ಯಾಚಸ್ ಇದ್ದದ್ದು RCB ಹಾಗೆ LSG ಮೇಲೆ. ಸೊ LSG ಮೇಲೆ ಒಂದು ಗೆದ್ದರೂ ಕೂಡ ಇನ್ನೆರಡು ಸೋಲ್ತಾರೆ. ಆ್ಯಂಡ್ 12 ಪಾಯಿಂಟಿಂದ RCBಗೆ ಕಾಂಪಿಟೇಷನ್ ಕೊಡಲ್ಲ ಅಂತ ಅನ್ಕೊಳ್ತಾ ಇದೆ. ಬಟ್ ಅವರು ಈಗ ಮೇಲೆ ಗೆದ್ದಿರೋದ್ರಿಂದ ಇಫ್ ಅಟ್ ಆಲ್ ಚೆನ್ನೈ ಏನಾದರೂ ಎಡವಿದ್ರೂ ಕೂಡ ಎಲ್ಲ ಮ್ಯಾಚ್ಗಳಲ್ಲೂ ಈಗ ಡೆಲ್ಲಿಗೆ ಹೆಚ್ಚಿಗೆ ಚಾನ್ಸಸ್ ಇದೆ ಮುಂದೆ ಹೋಗೋದಕ್ಕೆ RCB ಅಥವಾ LSGಗಿಂತ. ಸೊ ದೇ ಆರ್ ರಿಯಲಿ ಇನ್ ದ ಗೇಮ್. ಆ್ಯಂಡ್ ಆಲ್ಸೋ ಚೆನ್ನೈಗೆ GT ಮೇಲೆ ಒಂದು ಮ್ಯಾಚ್ ಇರೋದ್ರಿಂದ ಐ ಥಿಂಕ್ ಅವರು ಕೂಡ ಅಲ್ಲಿ ಸೋಲೋದು ಕಷ್ಟದ ಕೆಲಸ. ಸೊ ಈ 2 ಮ್ಯಾಚ್ಗಳಿಂದ RCBಗೆ ಕ್ವಾಲಿಫೈ ಆಗೋ ಚಾನ್ಸಸ್ ಕಷ್ಟ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಆ್ಯಸ್ ಯೂಶ್ವಲ್ ಈ ಮೊಮೆಂಟಮ್ ಏನಿದೆ ಅದನ್ನು ಹಾಗೆ ಮೇಂಟೈನ್ ಮಾಡಬೇಕು. ಈ ಸೀಸನ್ನ ಒಂದೊಳ್ಳೆ ರೀತಿಯಲ್ಲಿ ಎಂಡ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಅಕಸ್ಮಾತ್ ಏನಾದರೂ ಮಿರಾಕಲ್ ಆದರೆ ಆಗಲಿ. ಸೊ ಇಷ್ಟು ನನ್ನ ಪ್ರಿವ್ಯೂ ಆಗಿತ್ತು ಈ ಮ್ಯಾಚ್ನ ಬಗ್ಗೆ. ಇನ್ನು ನಿಮಗೆ ಏನಾದರೂ ಹೇಳೋಕ್ಕಿದ್ರೆ ಅದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶ್ವಲ್ ಸಿಗ್ತಾ ಇರೋಣ.